ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ರೇಖಾ, ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ರೇಷನ್ ಅಕ್ಕಿಯನ್ನು ಬಳಸಿ ತುಂಬಾ ಸಾಫ್ಟ್ ಆದಂಥ ಪಾಲಕ್ ಸೊಪ್ಪು ಹಾಗೂ ಕ್ಯಾರೆಟ್ನ ಬಳಸಿ ಕೇಸರಿ ಬಿಳಿ ಹಸಿರು ಇಡ್ಲಿನ ಮಾಡ್ತಾಯಿದ್ದೀನಿ. ಒಂದೊಂದು ಇಡ್ಲಿನೂ ಬೇರೆ ಬೇರೆ ಥರ ಟೇಸ್ಟಿಯಾಗಿರುತ್ತೆ. ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ ಅಳತೆಯಲ್ಲಿ 3 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ರೇಷನ್ ಅಕ್ಕಿ ಬದಲಿಗೆ ಇಡ್ಲಿ ಅಕ್ಕಿ ಅಂತಾದರೂ ಸಿಗುತ್ತೆ ನೋಡಿ, ಅದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು 3 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು, ರೇಷನ್ ಅಕ್ಕಿಯಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಇರೋದ್ರಿಂದ ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಂಡು ಬರೋಣ. ಈಗ ನೋಡಿ, ಒಂದು 5 ಸಲ ಚೆನ್ನಾಗಿ ತೊಳ್ಕೊಂಡಿರೋದಾಗಿದೆ. ಈಗ ಅಕ್ಕಿ ಮುಳುಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ಅಕ್ಕಿನ ಒಂದು 5-6 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಇನ್ನೊಂದು ಪಾತ್ರೆಗೆ 3 ಕಪ್ ಆಗುವಷ್ಟು ಅಕ್ಕಿಗೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ನಾವು ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ, ಅದೇ ಅವಲಕ್ಕಿನ ಒಂದು ಅರ್ಧ ಕಪ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ಹಾಕೋದ್ರಿಂದ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಇಡ್ಲಿ ಅರೋಮಾ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಈ ಉದ್ದಿನಬೇಳೆ ಅವಲಕ್ಕಿನ ಒಂದು 3 ಸಲ ಚೆನ್ನಾಗಿ ತೊಳ್ಕೊಂಡು ಬರೋಣ. ಈಗ ನೋಡಿ, ಚೆನ್ನಾಗಿ ಒಂದು 3 ಸಲ ತೊಳ್ಕೊಂಡಿರೋದಾಗಿದೆ. ಈ ರೀತಿ ನಾವು ಅವಲಕ್ಕಿ ಉದ್ದಿನಬೇಳೆನ ನೆನೆಸೋಕ್ಕಿಂತ ಮುಂಚೆಲೆ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ನೆಂದಾದ್ಮೇಲೆ ಅವಲಕ್ಕಿನ ತೊಳ್ಕೊಳಕ್ಕಾಗಲ್ಲ. ಹಾಗಾಗಿ ಈಗ ಈ ಅವಲಕ್ಕಿ ಉದ್ದಿನಬೇಳೆನೂ ಕೂಡ ಒಂದು 6 ಗಂಟೆ ನೆನೆಯಕ್ಕೆ ಬಿಡೋಣ. ಈಗ ನೋಡಿ, ಒಂದು 6 ಗಂಟೆ ಅಕ್ಕಿನ ನೆನೆಯಕ್ಕೆ ಬಿಟ್ಟಿದ್ದೆ. ಅಕ್ಕಿನೂ ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಹಾಗೆ ಉದ್ದಿನಬೇಳೆನೂ ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಇದಿಷ್ಟ ಆದರೆ ಸಾಕು. ಇದನ್ನ ಇವಾಗ ರುಬ್ಕೊಳ್ಳೋಣ. ಈಗ ಮೊದಲು ಮಿಕ್ಸಿ ಜಾರ್ಗೆ ಅಕ್ಕಿನ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾವು ಇಡ್ಲಿಗೆ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ಹಾಗಾಗಿ ರುಬ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಂಡು ಈಗ ನೋಡಿ, ಈ ರೀತಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ತುಂಬ ನೈಸಾಗಿ ಇಡ್ಲಿಗೆ ರುಬ್ಕೊಳ್ಬಾರ್ದು. ಇದಿಷ್ಟ ಆದರೆ ಸಾಕು. ಇದನ್ನ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದೇ ರೀತಿ ಕಂಪ್ಲೀಟಾಗಿ ಅಕ್ಕಿನ ರುಬ್ಕೊಂಡು ಬರೋಣ. ಈಗ ನೋಡಿ, ಇನ್ನೊಂದು ಸಲ ಅಕ್ಕಿ ಹಿಟ್ಟನ್ನ ರುಬ್ಕೊಂಡಿರೋದಾಗಿದೆ. ಇದನ್ನ ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಈಗ ಅದೇ ಮಿಕ್ಸಿ ಜಾರ್ಗೆ ಆವಾಗಲೇ ನೆನೆಸಿ ಇಟ್ಕೊಂಡಿರೋಂಥ ಉದ್ದಿನಬೇಳೆ ಹಾಗೂ ಅವಲಕ್ಕಿನ ಸೇರಿಸ್ಕೊಳ್ಳೋಣ. ಈ ರೀತಿ ಸ್ವಲ್ಪನೇ ಸೇರಿಸ್ಕೊಂಡು ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ. ಈಗ ನೋಡಿ, ಉದ್ದಿನಬೇಳೆನೂ ಕೂಡ ಈ ರೀತಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ. ನಾವು ಈ ಉದ್ದಿನಬೇಳೆನ ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀವೋ ಇಡ್ಲಿ ಅಷ್ಟು ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈಗ ಅಕ್ಕಿ ರುಬ್ಬಿರುವಂಥ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಇದೇ ರೀತಿ ಕಂಪ್ಲೀಟಾಗಿ ಉದ್ದಿನಬೇಳೆನ ರುಬ್ಕೊಂಡು ಇದೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ನೋಡಿ, ಮೇಲೆ ಸ್ವಲ್ಪ ನೊರೆ ಥರ ಬರ್ತಾ ಇದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಹಿಟ್ಟನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ನಾವು ಈ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗುತ್ತೆ. ಇದಿಷ್ಟ ಆದರೆ ಸಾಕು. ಈಗ ಹಿಟ್ಟು ಚೆನ್ನಾಗಿ ಉಳಿ ಬರಬೇಕು. ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು 8 ಗಂಟೆ ಸೈಡಲ್ಲಿ ಎತ್ತಿಟ್ಟಿರೋಣ. ಈಗ ನೋಡಿ, ಒಂದು 8ರಿಂದ 9 ಗಂಟೆ ಹಿಟ್ಟು ಚೆನ್ನಾಗಿ ನೆಂದಿದೆ. ನಾನಿಲ್ಲಿ ಬೆಳಗ್ಗೆ ಇಡ್ಲಿನ ಮಾಡ್ತಾ ಇರೋದ್ರಿಂದ ಹಿಟ್ಟನ್ನ ರಾತ್ರಿನೇ ರುಬ್ಬಿಟ್ಟಿದ್ದೆ. ಈಗ ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ಉಳಿ ಬಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಕಂಪ್ಲೀಟಾಗಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಇದಿಷ್ಟ ಆದರೆ ಸಾಕು. ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಮೊದಲು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ಈ ರೀತಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ. ಈಗ ನೋಡಿ, ಕ್ಯಾರೆಟ್ನ ಕಂಪ್ಲೀಟಾಗಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ. ನಾವು ಇಲ್ಲಿ ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಇದಿಷ್ಟ ಆದರೆ ಸಾಕು. ಇದನ್ನ ಒಂದು ಬೌಲ್ಗೆ ತಕ್ಕೊಳ್ಳೋಣ. ತೆಗೆದಿಟ್ಕೊಂಡು ಈಗ ಒಂದು ಚಿಕ್ಕ ಕಟ್ಟಲ್ಲಿ 1 ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀರು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ನೀರು ಸಮೇತ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಈಗ ನೋಡಿ, ಪಾಲಕ್ ಸೊಪ್ಪನ್ನ ಈ ರೀತಿ ನುಣ್ಣಗೆ ರುಬ್ಕೊಂಡಿರೋದಾಗಿದೆ. ನಾವು ಬೇಯಿಸಿರೋದ್ರಿಂದ ಪಾಲಕ್ ಸೊಪ್ಪು ಬೇಗನೆ ನುಣ್ಣಗಾಗುತ್ತೆ. ಹಾಗಾಗಿ ಇದಿಷ್ಟ ಆದರೆ ಸಾಕು. ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಒಂದು ಚಿಕ್ಕ ಪಾತ್ರೆಗೆ ನಾನು ಸ್ವಲ್ಪ ರುಬ್ಬಿಟ್ಕೊಂಡಿರೋಂಥ ಹಿಟ್ಟನ್ನ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹಿಟ್ಟಿಗೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಕ್ಯಾರೆಟ್ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಪಾತ್ರೆ ಹಿಟ್ಟಿಗೆ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪಿನ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ.
ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡ ನಂತರ ಈಗ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇಡ್ಲಿ ಇನ್ನೂ ಸ್ವಲ್ಪ ಗ್ರೀನ್ ಕಲರ್ ಬೇಕು ಅಂದರೆ ಹಿಟ್ಟನ್ನ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಈಗ ಅದೇ ರೀತಿ ಕ್ಯಾರೆಟ್ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಕ್ಯಾರೆಟ್ ಮಿಶ್ರಣ ಕಂಪ್ಲೀಟಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಇದಿಷ್ಟ ಆದರೆ ಸಾಕು. ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಇದೇ ರೀತಿ ಕಂಪ್ಲೀಟಾಗಿ ಎಣ್ಣೆನ ಹಚ್ಕೊಂಡು ಈಗ ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ ಇಡ್ಲಿ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ ಒಂದು ಪ್ಲೇಟ್ಗೆ ಕ್ಯಾರೆಟ್ ಇಡ್ಲಿ ಮಿಶ್ರಣನ ಕಂಪ್ಲೀಟಾಗಿ ಸೇರಿಸ್ಕೊಂಡಿರೋದಾಗಿದೆ. ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಇನ್ನೊಂದು ಪ್ಲೇಟ್ಗೆ ಪಾಲಕ್ ಇಡ್ಲಿ ಮಿಶ್ರಣನ ಸೇರಿಸ್ಕೊಳ್ಳೋಣ. ಈಗ ನೋಡಿ ಕಂಪ್ಲೀಟಾಗಿ ಪಾಲಕ್ ಇಡ್ಲಿ ಮಿಶ್ರಣನ ಸೇರಿಸ್ಕೊಂಡಿರೋದಾಗಿದೆ. ಈಗ ಇನ್ನೊಂದು ಪ್ಲೇಟ್ಗೆ ವೈಟ್ ಪ್ಲೇನ್ ಇಡ್ಲಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಸೇರಿಸ್ಕೊಂಡು ಅಷ್ಟರಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿ ಇಟ್ಟಿದ್ದೆ. ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ನಾವು ನೀರನ್ನ ಚೆನ್ನಾಗಿ ಕಾಸ್ಕೊಂಡು ಇಡ್ಲಿ ಪ್ಲೇಟ್ನ ಇಟ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಕಂಪ್ಲೀಟಾಗಿ ಇಡ್ಲಿ ಪ್ಲೇಟ್ನ ಇಟ್ಕೊಂಡಿರೋದಾಗಿದೆ. ಈಗ ಪ್ಲೇಟ್ನ ಮುಚ್ಚಿ ಒಂದು 10ರಿಂದ 12 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇಡ್ಲಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ ಒಂದು 10ರಿಂದ 12 ನಿಮಿಷ ಇಡ್ಲಿನ ಹದವಾಗಿ ಬೇಯಿಸ್ಕೊಂಡಿರೋದಾಗಿದೆ. ನೋಡಿ ಇಡ್ಲಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಒಂದೊಂದೇ ಇಡ್ಲಿ ಪ್ಲೇಟ್ನ ತೆಗೆದಿಟ್ಕೊಳ್ಳೋಣ. ನೋಡಿ ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ರೀತಿ ಇಡ್ಲಿ ಪ್ಲೇಟ್ ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಒಂದೊಂದೇ ಇಡ್ಲಿನ ತಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಸಾಫ್ಟಾಗಿ ಇಡ್ಲಿ ಬರ್ತಾ ಇದೆ ಅಂತ. ಇದೇ ರೀತಿ ಕಂಪ್ಲೀಟಾಗಿ ಇಡ್ಲಿನ ತೆಗೆದಿಟ್ಕೊಳ್ಳೋಣ. ಈಗ ನೋಡಿ ಕಂಪ್ಲೀಟಾಗಿ ಇಡ್ಲಿನ ತೆಗೆದಿಟ್ಕೊಂಡಿರೋದಾಗಿದೆ. ರೆಡಿಯಾಗಿರುವಂಥ ಕೇಸರಿ ಬಿಳಿ ಹಸಿರು ಇಡ್ಲಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಒಂದು ಸಲ ಕಲರ್ಫುಲ್ಲಾಗಿ ಇಡ್ಲಿನ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮಗೆ ಇಡ್ಲಿ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ.